ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏಕಾದಶಿ ಇರೋದ್ರಿಂದ ಅನ್ನ ತಿನ್ನೋಂಗಿಲ್ಲ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಂಗಿಲ್ಲ ಅಲ್ವಾ. ಹಾಗಾಗಿ ನಾನಿವತ್ತು ಯಾವ ರೀತಿ ನಾನು ಸಾತ್ವಿಕ ಆಹಾರ ಮಾಡಿಕೊಂಡೆ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಹೊಟ್ಟೆ ತುಂಬ ತಿನ್ಬೋದು, ರುಚಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಬೇಕು, ಅನ್ನ ಬೇಕು ಅನ್ನೋದೇ ಬೇಕಾಗಿಲ್ಲ. ಇದೇನು ಮಾಡಿದೆ ಅಂತ ನಾನು ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ನೋಡಿ. ಕುಕ್ಕರ್ಗೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ತೊಗೊಂಡಿದ್ದು, ದಪ್ಪದು ಒಂದು ಆಲೂಗಡ್ಡೆ ತೊಗೊಂಡು ಸಿಪ್ಪೆ ತಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಷಲ್ 1ರಿಂದ 2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ತುಂಬ ಬೇಯಬೇಕು ಅಂತೇನಿಲ್ಲ. ಒಂದು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನಾನು. ನೋಡಿ, ಎಲ್ಲ ತಣ್ಣಗಾಗಿದೆ, ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇವಾಗ ಅನ್ನ ತಿನ್ನಂಗಿಲ್ಲ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಂಗಿಲ್ಲ ಅಲ್ವಾ ಏಕಾದಶಿ ಟೈಮಲ್ಲಿ. ಹಾಗಾಗಿ ನಾನಿವತ್ತು ಆಲೂ ಮೇಥಿ ಪರೋಟ ಮಾಡ್ತಾಯಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡ್ಬೋದು, ರುಚಿಯಾಗಿರುತ್ತೆ, ಹೊಟ್ಟೆನೂ ಕೂಡ ತುಂಬುತ್ತೆ. ಆಲೂಗಡ್ಡೆನ ನಾನು ನೀರನ್ನೆಲ್ಲ ಸೋರಕ್ಕಿಟ್ಕೊಂಡು ಸಪ್ರೇಟಾಗಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಐತೆ, ಹಾಗಾಗಿ ಇದರಲ್ಲಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆಲೂಗಡ್ಡೆ ಉಂಡುಂಡೆ ಸಿಗಬಾರ್ದು, ಎಲ್ಲ ಮೆತ್ತಗೆ ಪೇಸ್ಟ್ ಥರ ಆಗಬೇಕು. ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ. ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು. ಇದೆಲ್ಲ ನಾನು ಹಸಿದೆ ಹಾಕ್ತಾಯಿದ್ದೀನಿ, ಯಾವುದು ರೋಸ್ಟ್ ಮಾಡ್ತಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನೂ ಇಲ್ದಂಗೆ ಕೂಡ ನಾವು ಅಡುಗೆ ಮಾಡ್ಕೊಂಡು ತಿನ್ಬೋದು ಅಂತ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಅಜ್ವಾಯಿನ್ ಹಾಕ್ತಾಯಿದ್ದೀನಿ, ಓಂ ಕಾಳು ಅಂತಾರಲ್ಲ, ಅದನ್ನ ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊತೀನಿ. ಫಸ್ಟೇ ನಾವು ನೀರು ಹಾಕೋದು ಬೇಡ, ಯಾಕಂದರೆ ಆಲೂಗಡ್ಡೆ ಮೆಂತ್ಯ ಸೊಪ್ಪೆಲ್ಲ ಹಾಕಿರೋದ್ರಿಂದ ನೀರಿನ ಅಂಶ ಬಿಡುತ್ತೆ ಅಂತೇಳಿ ನಾನು ಫಸ್ಟೇ ಅದನ್ನೆಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಸಾತ್ವಿಕ ಆಹಾರ ಅಂತಲೇ ಹೇಳ್ಬೋದು ಇದನ್ನು. ನೋಡಿ, ಇದನ್ನೆಲ್ಲ ನಾನು ಚೆನ್ನಾಗಿ ಗಟ್ಟಿಗೆ, ನಾನು ಯಾವ್ದು ನೀರು ಹಾಕ್ಕೊಂಡಿಲ್ಲ, ಅದರಲ್ಲಿ ಇದ್ದಿದ್ದು ನೀರಿನ ಅಂಶನೇ ಬಿಟ್ಟೈತೆ. ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕುತ್ತಾ ಇದ್ದೀನಿ. 1 ಬಟ್ಲು ಗೋಧಿ ಹಿಟ್ಟು ಹಾಕೋಬೇಕು. ಚೆನ್ನಾಗಿ ಫಸ್ಟು ನೀರು ಹಾಕೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆಲೂಗಡ್ಡೆ, ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪೆಲ್ಲ ಕಟ್ ಮಾಡಿ ನಾವು ಮಿಕ್ಸ್ ಮಾಡಿದ್ವಲ್ಲ, ಅದಕ್ಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾವು ನೀರು ಹಾಕಬೇಕಾಗುತ್ತೆ. ನೋಡಿ, ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಗಟ್ಟಿ ಕಲಿಸ್ಬೇಕು. ತುಂಬ ತೆಳ್ಳು ಕಲಿಸೋದು ಬೇಡ, ಯಾಕಂದರೆ ಆಲೂಗಡ್ಡೆಲಿ ನೀರಿನ ಅಂಶ ಎಲ್ಲ ಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು. ಅದನ್ನೇನಾದ್ರೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1/4 ಗಂಟೆ ಅದನ್ನ ನೀಟಾಗಿ ನೆನೆಯಕ್ಕೆ ಬಿಡ್ತೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲ ಅಂತಂದರೆ ಒಂಥರ ರಫ್ ಆದಂಗೆ ಆಗುತ್ತೆ, ಮೇಲೆಲ್ಲ ಒಣಗ್ದಂಗೆ ಆಗುತ್ತೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾರು ಉಪವಾಸ ಇರ್ತಾರೆ, ಯಾರು ಏಕಾದಶಿ ಮಾಡ್ತೀರಾ ಅಂತಂದರೆ ಇದನ್ನು ಮಾಡಿ ಒಂದ್ಸಲ ನಿಮಗೂ ಇಷ್ಟ ಆಗುತ್ತೆ. ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಅನ್ನ ತಿನ್ನಂಗಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಮುಟ್ಟೋಗಿಲ್ಲ ಏಕಾದಶಿ ದಿವಸ, ಹಾಗಾಗಿ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಒಳ್ಳೆ ಚಟ್ನಿ ಇಲ್ಲ ಅಂತಂದರೆ ಹೆಂಗೆ ಹೋಗುತ್ತೆ ಹೇಳಿ ಹೊಟ್ಟೆ ಒಳಗಡೆ. ಅದಕ್ಕೆ ನಾನು ಟೊಮೊಟೊ ಚಟ್ನಿ ಟೊಮೊಟೊ 3 ಟೊಮೊಟೊ ಹಾಕಿದ್ದೀನಿ, ಹಸಿಮೆಣ್ಸಿಕಾಯಿ 2 ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸೊಪ್ಪು 1 ಹಿಡಿ. ಗ್ರೀನ್ ಚಟ್ನಿ ಇದು. ಇದಕ್ಕೂ ಬೇಕು ಅಂತಂದರೆ ಈರುಳ್ಳಿ ಹಾಕೋಬೋದು, ಬೆಳ್ಳುಳ್ಳಿ ಹಾಕೋಬೋದು. ನಾನಿವತ್ತು ಈರುಳ್ಳಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ 3 ಸಣ್ಣ ಸಣ್ಣ ಟೊಮೊಟೊ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಪುದೀನ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೊಂದು ಒಳ್ಳೆ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ. ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗಳಿಗಂತೂ ತುಂಬಾ ಫೇವ್ರೇಟ್ ಅಂತಲೇ ಆಯ್ತಿದ್ದು. ಯಾಕಂದ್ರೆ ಆ ಮನೇಲಿ ಮಕ್ಕಳು ಇರೋದ್ರಿಂದ ಅವರು ತಿನ್ನಲ್ವಲ್ಲ, ಅವ್ರಿಗೇನಾದ್ರು ಒಂದು ರುಚಿಯಾಗಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು ಇದನ್ನು ಮಾಡಿದೆ. ತುಂಬ ಇಷ್ಟ ಆಯಿತು, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನೋಡಿ, ಚಟ್ನಿ ರೆಡಿ ಆಯಿತು. ಅಷ್ಟರಲ್ಲಿ ಇದು ಸ್ವಲ್ಪ ನೆಂದಿತ್ತಲ್ವ, ಹಾಗಾಗಿ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಯಿತು. ಅದಕ್ಕೆ ಹೇಳಿದ್ದೆ ನಾನು, ಫಸ್ಟೇ ನಾವು ಕಲಿಸ್ಕೋಬೇಕಾದ್ರೆ ತೆಳ್ಳು ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿ ಇರೋಂಗೆ ಕಲಿಸ್ಕೋಬೇಕಾಗುತ್ತೆ. ನಾನು ಇದನ್ನೆಲ್ಲ ಉಂಡೆ ಮಾಡ್ಕೊತಾಯಿದ್ದೀನಿ. ಒಬ್ಬೊಬ್ಬರಿಗೆ 2 ಥರ ನಾನು 6 ಮಾಡಿಕೊಂಡೆ. ಯಾಕಂದರೆ ಹೊಟ್ಟೆ ತುಂಬ ಊಟ ಮಾಡೋಕ್ಕೂ ಆಗೋದಿಲ್ಲ, ಅನ್ನ ತಿನ್ನಲ್ವಲ್ಲ, ಇದೇ 2 3 ಅಂತ ಅಂದರೆ ಹೊಟ್ಟೆ ಫುಲ್ ಆಗುತ್ತೆ. ನೋಡಿ, ಇಷ್ಟು ದಪ್ಪ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ನೀಟಾಗಿ ಲಟ್ಟಿಸ್ಕೊತೀನಿ. ಸ್ವಲ್ಪನೂ ಕಿತ್ತೋಗೋದಿಲ್ಲ, ಎಲ್ಲೋ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಚಪಾತಿ ಹಿಟ್ಟು ನಾವು ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಬೇಕಾಗುತ್ತೆ. ಇದರಲ್ಲಿ ಏನಂತ ವ್ಯತ್ಯಾಸ ಏನು ಅನ್ಸೋದಿಲ್ಲ. ಏನು ಅಂತಂದರೆ ಸಾತ್ವಿಕ ಆಹಾರ ಉಪವಾಸ ಇದ್ದಾಗ ನಾವು ರಾಯರು ಪೂಜೆ ಮಾಡ್ತಾ ಇರೋದ್ರಿಂದ ಬೇರೆ, ನಾನು ಇದು ಏಕಾದಶಿ ಬಂದ ಅದೆಷ್ಟು ದಿವಸ ಬರುತ್ತೋ ಅಷ್ಟು ದಿವಸ ನಾನು ರಾಯರು ಪೂಜೆ ಮಾಡೋ ಟೈಮಲ್ಲಿ ಬರುತ್ತಲ್ಲ, ಅದನ್ನೆಲ್ಲ ನಾನು ಇದೇ ಥರ ಫಾಲೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಏಕಾದಶಿ ಉಪವಾಸ ಎಲ್ಲ ಇರೋದಿಲ್ಲ. ಹಾಗಾಗಿ ಯಾಕಂದರೆ ಈ ಏಕಾದಶಿ ದಿವಸ, ಗುರುವಾರದ ದಿವಸ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಂಗಿಲ್ಲ. ಒಂದು ಉಪವಾಸ ಅಂತ ಅಂದಾಗ ನಾವು ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇದು ಮೆಂತ್ಯ ಸೊಪ್ಪೆಲ್ಲ ನಾನು ಏನಕ್ಕೆ ಹುರಿದಾಕಿಲ್ಲ ಅಂತಂದರೆ, ಇವಾಗ ನಾವು ಚಪಾತಿನ ರೋಸ್ಟ್ ಮಾಡ್ಕೊತೀವಲ್ವ, ಆ ಟೈಮಲ್ಲಿ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ನಿಜ ಹೇಳ್ತೀನಿ, ಒಂದ್ಸಲ ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಈ ಕಡೆ ಅಂಚು ಬಿಸಿ ಆಗೋಕೆ ಇಟ್ಟಿದೆ. ನಾನು 2 ಚಪಾತಿನ ಒಂದೇ ಸಲ ಹಾಕ್ಕೊಂಡು ಬೇಯಿಸ್ಕೊತೀನಿ. 4 ಸೈಡು ಬೇಯಿಸಿ ಎಣ್ಣೆ ಹಾಕಬೇಕು. ನಾರ್ಮಲ್ ಟೈಮಲ್ಲಿ ತುಪ್ಪ ಹಾಕ್ಕೊಂಡು ಬೇಯಿಸಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ನಾವು ತುಪ್ಪಕ್ಕೆ ಬೆಳ್ಳುಳ್ಳಿ ಹಾಕಿ ನಾವು ಬೇಯಿಸಿರೋದ್ರಿಂದ ನಾನು ತುಪ್ಪನೂ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬರೀ ಎಣ್ಣೆ ಹಾಕಿ ಚಪಾತಿನ 4 ಸೈಡ್ ಬೇಯಿಸ್ಕೊಂಡು
ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು. ನೀವು ಮಾಡಿ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಆದಷ್ಟು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳೋದಿಲ್ಲ. ಇದೇ ರೀತಿ ಸಿಂಪಲ್ಲಾಗಿ ಎಲ್ರಿಗೂ ಈಸಿ ಆಗುವಂಥ, ಎಲ್ರಿಗೂ ಅನುಕೂಲ ಆಗುವಂಥ ವಿಡಿಯೋ ತೊಗೊಂಡು ಬರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಮ್ಮ ಮನೇಲಿ ಏಕಾದಶಿ ದಿವಸ ಮಧ್ಯಾಹ್ನ ಊಟ ರಾತ್ರಿ ಊಟ ಎರಡಕ್ಕೂ ಆಗುತ್ತೆ ಅಂತಲೇ ನಾನು ಮಾಡಿದ್ದು. ಇವತ್ತು ಫುಲ್ಲು ನಾವು ಅನ್ನ ತಿನ್ನಂಗಿಲ್ವಲ್ಲ, ಹಾಗಾಗಿ 2 ಟೈಮ್ಗೂ ಆಗಲಿ ಅಂತೇಳಿ ನಾನು ಚಪಾತಿನ ಈ ಥರ ಮಾಡಿಟ್ಕೊಂಡಿದ್ದೀನಿ. ಆಲೂ ಮೇಥಿ ಪರಾಟ ಅಂತೇಳಲ್ಲ, ಆಲೂ ಮೇಥಿ ಚಪಾತಿ ಸಾತ್ವಿಕ ಆಹಾರ ಅಂತಲೇ ಹೇಳ್ತೀನಿ. ನೋಡಿ ನಾನು ಒಟ್ಟು 4 ಚಪಾತಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಇನ್ನು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ಮನೇಲಿ ಮಕ್ಳಿಗೂ ಇಷ್ಟ ಆಗುತ್ತೆ. ಆರೋಗ್ಯವಾಗಿರುವಂಥ ಸಾತ್ವಿಕ ಆಹಾರ. ಇವತ್ತು ಏಕಾದಶಿ ಇರೋದ್ರಿಂದ ನಾನು ಮಧ್ಯಾಹ್ನಕ್ಕೆ ಇದನ್ನು ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ ನಾನು ಯಾವ ರೀತಿ ಒಂದೊಂದು ಅಡುಗೆ ಮಾಡ್ಕೊತೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಗ್ರೀನ್ ಚಟ್ನಿ, ಇದ್ರ ಜೊತೆಗೆ ಮೊಸರು ತುಂಬಾ ಚೆನ್ನಾಗಿತ್ತು. ಆಲೂ ಮೇಥಿ ಚಪಾತಿ. ಒಂದೊಂದು ಸಲ ನೀವು ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೆಕ್ಸ್ಟು ವಿಡಿಯೋದಲ್ಲಿ ಬರ್ತೀನಿ. ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ನೋಡಿ ಎಷ್ಟು ಸಾಫ್ಟಾಗಿದೆ, ಎಲ್ಲೂ ಸ್ವಲ್ಪನೂ ರಫು ಒರಟಾಗೈತೆ ಅಂತ ಅನ್ನಂಗಿಲ್ಲ. ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ ತಿಂತಾ ಇದ್ರೇ 2 ಚಪಾತಿ ಇಲ್ಲ 4 ಚಪಾತಿ ತಿನ್ನಬೇಕು, ಅಷ್ಟು ಟೇಸ್ಟಾಗಿತ್ತು. ಮೊಸರು, ಗ್ರೀನ್ ಚಟ್ನಿ ಸೂಪರ್ ಟೇಸ್ಟು ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡ್ತೀರಾ ಅಂತ ನಂಬಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.